Subscribe to Quality Pillar channel for quality, Six Sigma and lean related videos. Hello friends, welcome to Quality Pillar channel. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು 7 ಕ್ವಾಲಿಟಿ ಟೂಲ್ಸ್ಗಳ ಬಗ್ಗೆ ಒಂದು ಬ್ರೀಫ್ ಆಗಿ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಎಲ್ಲ ಕ್ವಾಲಿಟಿ ಟೂಲ್ಸ್ಗಳನ್ನ ಸ್ವಲ್ಪ ಅಥವಾ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವಾಗ ನಾನು ಎಲ್ಲ 7 ಕ್ವಾಲಿಟಿ ಟೂಲ್ಸ್ಗಳನ್ನು ಡೆಡಿಕೇಟೆಡ್ ಆಗಿ ಒಂದೊಂದು ಇಂಡಿವಿಜುವಲ್ ವಿಡಿಯೋ ಮಾಡ್ತೀನಿ. ವಿತ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ನಿಮಗೆಲ್ಲರಿಗೂ ಇದು ಲೈಕ್ ಆಗುತ್ತೆ ಅಂತ. ಲಾಸ್ಟ್ ನಮ್ಮ ವಿಡಿಯೋ ಥರನೇ I will start with flow diagrams. So flow diagrams are pictorial representation of process. These are also called flow diagrams. So flow diagrams ಇದು pictorial representation, symbols ಗಳಿಂದ represent ಮಾಡ್ತೀವಿ process flow diagram ಗಳನ್ನ. ಟೈಟಲ್ ನೋಡ್ಬೋದು, ಸ್ಟಾರ್ಟ್, ಪ್ರೋಸೆಸ್, ಡಿಸಿಷನ್, ಸ್ಟಾಪ್ ಅಂತ ಹಿಂಗಿದೆ. ಇಂಡಿವಿಜುವಲ್ ಸಿಂಬಾಲ್ಸ್ಗಳು ಒಂದೊಂದನ್ನ ರಿಪ್ರೆಸೆಂಟ್ ಮಾಡ್ತವೆ. ಸೊ ಅದೇ ಥರ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ನ ನಾವು ಹಾಕ್ಬೋದು. ಇವನ್ನ ಫ್ಲೋ ಡಯಾಗ್ರಾಮ್ಸ್ ಅಂತಲೂ ಕರೀತಾರೆ, ಫ್ಲೋ ಚಾರ್ಟ್ಸ್ ಅಂತೂ ಕರೀತಾರೆ, ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಸ್ ಅಂತಲೂ ಕರೀತಾರೆ. ಸೊ ಫ್ಲೋ ಡಯಾಗ್ರಾಮ್ಸನ್ನ ಫಸ್ಟ್ ಇನ್ವೆಂಟೆಡ್ ಬೈ ಫ್ರಾಂಕ್ ಆ್ಯಂಡ್ ಲಿನೆನ್ ಇನ್ 1921. ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ನ ಯಾವುದೇ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಅದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಒಂದು ಸರ್ವಿಸ್ ಬೇಸ್ ಇಂಡಸ್ಟ್ರಿ, ಆರ್ ಎಲ್ಸ್ ಇಟ್ಸ್ ಬ್ಯಾಂಕ್ ರಿಲೇಟೆಡ್ ಆಫೀಸ್ ಇರ್ಬೋದು. ಯಾವುದೇ ಇಂಡಸ್ಟ್ರಿಯಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ವಾಟ್ ಆರ್ ದ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ ಇನ್ ದ ಆರ್ಗನೈಸೇಷನ್ ಫ್ರಮ್ ರಾ ಮಟೀರಿಯಲ್ ಸ್ಟೇಜ್ ಟು ಫ್ರಮ್ ದ ಎಂಡ್ ಪ್ರಾಡಕ್ಟ್. ಒಂದು ರಾ ಮಟೀರಿಯಲಿಂದ ಸ್ಟಾರ್ಟ್ ಮಾಡಿಕೊಂಡು ಒಂದು ಎಂಡ್ ಪ್ರಾಡಕ್ಟ್ ಆಗೋವರೆಗೂ ಯಾವ ಥರ ಪ್ರೊಸೆಸ್ ಫ್ಲೋನ ಡಿಫೈನ್ ಮಾಡಿರ್ತಾರೆ, ಅದನ್ನು ನಾವು ಈ ಪ್ರೊಸೆಸ್ ಫ್ಲೋ ಮುಖಾಂತರ ಅದನ್ನ ನಾವು ಡಿನೋಟ್ ಮಾಡ್ಬೋದು ಅಥವಾ ಅದನ್ನ ರೀಪ್ರೆಸೆಂಟ್ ಮಾಡ್ಬೋದು. ಆಮೇಲೆ ಒಂದು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸೀಕ್ವೆನ್ಸ್ ಆಫ್ ಸರ್ವಿಸಸ್ ಇರುತ್ತೆ. ಆ ಒಂದು ಸರ್ವಿಸ್ಗಳನ್ನ ಯಾವ ಒನ್ ಆಫ್ಟರ್ ದ ಅದರ್ ನಾವು ಅದನ್ನ ಡಿಫೈನ್ ಮಾಡ್ಬೋದು. ಆ್ಯಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಲಾಜಿಕ್ ಡಿಫೈನ್ ಮಾಡೋಕ್ಕೆ ಹೌ ದ ಪ್ರೋಗ್ರಾಮ್ ವರ್ಕ್ಸ್ ಫ್ರಮ್ ಸ್ಟಾರ್ಟ್ ಟು ಎಂಡ್, ಹೌ ದ ಡಿಸಿಷನ್ಸ್ ಆರ್ ಟೇಕನ್ ಇನ್ ದ ಪ್ರೋಗ್ರಾಮ್, ಅದನ್ನು ನಾವು ಫಸ್ಟು ಬಿಫೋರ್ ಗೋಯಿಂಗ್ ಟು ದ ಪ್ರೋಗ್ರಾಮ್ ಈ ಪ್ರೊಸೆಸ್ ಫ್ಲೋ ಡಯಾಗ್ರಾಮನ್ನು ಒಂದು ಲಾಜಿಕ್ ಡಿಫೈನ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಅದೇ ಥರ ಬ್ಯಾಂಕ್ ಸರ್ವಿಸಲ್ಲೂ ವಾಟ್ ಆರ್ ದ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ನ ಡಿಫೈನ್ ಮಾಡೋಕ್ಕೆ ಪ್ರೊಸೆಸ್ ಫ್ಲೋ ಡಯಾಗ್ರಾಮನ್ನು ಹಾಕೊಳ್ತಾರೆ. ಸೊ ದಿಸ್ ಈಸ್ ದ ಯೂಸ್ ಆಫ್ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್. ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಸಿಂಬಾಲ್ಸ್ಗಳಿದ್ದಾವೆ. ನೀವು ನೋಡ್ಬೋದು, ಫಸ್ಟ್ ಒಂದು ಓವಲ್ ಶೇಪ್ಡ್ ಒಂದು ಸಿಂಬಾಲ್ ಇದೆ, ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮತ್ತು ಸ್ಟಾಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು ರಾಂಬಸ್ ಇದೆ. ಈ ರಾಂಬಸ್ ಅಂದರೆ ಇದನ್ನು ಡಿಸಿಷನ್ ಅಥವಾ ಏನೋ ಒಂದು ಕಂಟ್ರೋಲ್ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್, ಒಂದು ಕಂಟ್ರೋಲ್ ಚೆಕ್ ಪಾಯಿಂಟಲ್ಲಿ ಇದ್ದಾಗ ಇದನ್ನು ಯೂಸ್ ಮಾಡ್ತಾರೆ, ಎಸ್ ಆರ್ ನೋ ಕಂಡೀಷನ್ ಬಂದಾಗ. ಒಂದು ಟ್ರಯಾಂಗಲ್ ಇದೆ. ಟ್ರಯಾಂಗಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಟೋರೇಜ್. ಈ ಥರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಎಲ್ಲ ಒಂದು ಪ್ರೋಸೆಸ್ ಆದಮೇಲೆ ಅದನ್ನ ಸ್ಟೋರ್ ಮಾಡಬೇಕಲ್ಲ, ಫೈನಲ್ ಗೂಡ್ಸ್ ಆರ್ ಎಲ್ಸ್ ರಾ ಮಟೀರಿಯಲ್ ಸ್ಟೋರೇಜ್. ಈ ಸ್ಟೋರೇಜ್ ಎಲ್ಲಾಗತ್ತಲ್ಲ ಆ ಪ್ರೋಸೆಸ್ಸಲ್ಲಿ ಸ್ಟೋರೇಜ್ ಅಂತ ಇದ್ದರೆ ಅಲ್ಲಿ ಇದನ್ನು ಟ್ರಯಾಂಗಲ್ನ ಯೂಸ್ ಮಾಡ್ತಾರೆ. ಸೊ ಒಂದು ರೆಕ್ಟ್ಯಾಂಗಲ್ ಇದೆ, ಇದನ್ನು ಪ್ರೋಸೆಸ್, ಸೊ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ಗೆ ಈ ರೆಕ್ಟ್ಯಾಂಗಲ್ನ ಯೂಸ್ ಮಾಡ್ತಾರೆ. ಆಮೇಲೆ ಫ್ಲೋ ಲೈನ್ಸ್, ಇವಾಗ ಒನ್ ಆಫ್ಟರ್ ದ ಅದರ್ ಕನೆಕ್ಟಿವಿಟಿ ಮಾಡೋಕ್ಕೆ ಈ ಫ್ಲೋ ಲೈನ್ಸ್ನ ಯೂಸ್ ಮಾಡ್ತಾರೆ. ಆಮೇಲೆ ಒಂದು ಇನ್ವರ್ಟೆಡ್ ಟ್ರಯಾಂಗಲ್ ವಿತ್ ಆರ್ ಅಂತ ಇದೆ. ಇದು ಸ್ಪೆಷಲ್ ಕೇಸು, ರಿಜೆಕ್ಟು, ರಿವರ್ಕು ಈ ಥರ ಆದಾಗ ಇದನ್ನು ಯೂಸ್ ಮಾಡ್ತಾರೆ. ಸೊ ಇವೆಲ್ಲ ಸಿಂಬಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರೋ ಒಂದು ಪ್ರೊಸೆಸ್ನ ತಗೊಂಡು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಒಂದು ಪ್ರೊಸೆಸ್ ಫ್ಲೋ ಡಯಾಗ್ರಾಮನ್ನು ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಒಂದು ಪ್ರೋಸೆಸ್ ತೊಗೊಂಡಿದ್ದೀನಿ. ಸೊ ಒಂದು ರಾಡಿಂದ ಒಂದು ನಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದನ್ನು ಫಸ್ಟ್ ಒಂದು ರಾಡ್ ಇರುತ್ತೆ, ರಾಡನ್ನು ಕಟ್ ಮಾಡ್ಕೊಳ್ತಾರೆ, ಆಮೇಲೆ ಅದನ್ನು ಶೇಪ್ ಮಾಡ್ಕೊಳ್ತಾರೆ ನಮಗೆ ಹೆಕ್ಸಾಗೋನಲ್ ಶೇಪಲ್ಲಿ ಬರೋ ಥರ. ಆಮೇಲೆ ಡ್ರಿಲ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಥ್ರೆಡ್ಡಿಂಗ್ ಆಗಿದೆ, ಇಂಟರ್ನಲ್ ಥ್ರೆಡ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಅದನ್ನ ಹೀಟ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದಾದಮೇಲೆ ಪ್ಲೇಟಿಂಗ್ ಮಾಡ್ತಾರೆ. ಸೊ ಈ ಥರ ನಮ್ಮದು ಪ್ರೋಸೆಸ್ ಇದೆ. ಈ ಪ್ರೊಸೆಸ್ಸಲ್ಲಿ ಏನೇನು ಪ್ರೊಸೆಸ್ ಪ್ಯಾರಾಮೀಟರ್ಸ್ ಬರುತ್ತೆ, ಇನ್ಪುಟ್ ಏನೇನು ಕೊಡ್ತೀವಿ, ಔಟ್ಪುಟ್ ಯಾವ ಥರ ಆಗುತ್ತೆ, ಇದನ್ನೆಲ್ಲ ನಾವು ಪ್ರೊಸೆಸ್ ಫ್ಲೋಯಿಂದ ಡಿಫೈನ್ ಮಾಡಬೇಕು. ಸೊ ಬನ್ನಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಎಕ್ಸಾಂಪಲ್ನ ತಗೊಂಡು ನಾವು ಒಂದು ಪ್ರೊಸೆಸ್ ಫ್ಲೋ ಹಾಕಿ ನೋಡೋಣ. ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಗೆ ಒಂದು ಏನೇನು ರಿಕ್ವೈರ್ಮೆಂಟ್ಸ್ ಅಂತ ಇರಬೇಕು ಅಂದರೆ, ಫಸ್ಟು ಬಂದು ಒಂದು ಪಾರ್ಟ್ ನಂಬರ್ ಇರಬೇಕು. ಏನು ಮಾಡ್ತಾ ಇದ್ದೀರಾ, ಯಾವ ಪಾರ್ಟ್ ನಂಬರು, ಪಾರ್ಟ್ ನೇಮ್ ಇರುತ್ತೆ, ಆ ಪಾರ್ಟ್ ನೇಮು, ಆಮೇಲೆ ಕಂಪ್ನಿ ನೇಮು, ಆಮೇಲೆ ಕಸ್ಟಮರ್ ನೇಮು, ಯಾವ ನೀವು ಕಸ್ಟಮರಿಗೆ ಸಬ್ಮಿಟ್ ಮಾಡ್ತಾ ಇದ್ದೀರಾ ಈ ಒಂದು ಪ್ರೊಸೆಸ್ ಫ್ಲೋ ಬೇಸಿಕಲಿ ಒಂದು ಸಪ್ಲೈಯರ್ ಮತ್ತು ಒಂದು ಕಸ್ಟಮರ್ ನಡುವೆ ಇರೋ ಒಂದು ಡಾಕ್ಯುಮೆಂಟ್. ಇದನ್ನು ನಮ್ಮ ರೆಫರೆನ್ಸ್ಗೂ ಇರುತ್ತೆ, ಕಸ್ಟಮರ್ ಬಂದಾಗ ಅವ್ರಿಗೆ ತೋರಿಸೋಕ್ಕೆ ಈ ಥರ ನಾವು ಮಾಡ್ತೀವಿ ಅನ್ನೋಕ್ಕೆ ಅವ್ರಿಗೂ ಒಂದು ರೆಫರೆನ್ಸ್ ಆಗಿ ತೋರಿಸೋಕ್ಕೆ ಈ ಪ್ರೊಸೆಸ್ ಫ್ಲೋನ ನಾವು ಇಟ್ಕೊಂಡಿರ್ತೀವಿ. ಸೊ ಒಂದು ಡ್ರಾಯಿಂಗ್ ರಿವಿಷನ್ನು ಅಥವಾ ಡ್ರಾಯಿಂಗ್ ಕ್ರಿಯೇಟೆಡ್ ಇರುತ್ತಲ್ಲ ಅದು, ಯಾವಾಗ ನಾವು PFD
ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಕ್ರಿಯೇಟ್ ಮಾಡಿರ್ತೀವಿ, ಅಪ್ಡೇಟೆಡ್ ಡೇಟ್ ಹಾಕಬೇಕು, ಅದಕ್ಕೊಂದು ರಿವಿಷನ್ ಇರಬೇಕು. ಆಮೇಲೆ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ಗೆ ಒಂದು ಡಾಕ್ಯುಮೆಂಟ್ ನಂಬರ್ ಅಂತ ಇರಬೇಕು. ಇದು ಬೇಸ್ಡ್ ಆನ್ ಯುವರ್ ಕಂಪ್ನಿ ಡಾಕ್ಯುಮೆಂಟೇಷನ್ ಆರ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ನಿಮ್ಗೊಂದು ಟ್ರೇಸಬಿಲಿಟಿಗೆ ಯಾವುದೊಂದೊಂದು ಡಾಕ್ಯುಮೆಂಟ್ ನಂಬರ್ ಅಂತ ಇರಬೇಕು. ಸೊ ಇಲ್ಲಿ ಪ್ರೊಸೆಸ್ ನಂಬರ್ ಅಂತ ಇದೆ, ಇಲ್ಲಿ ಪ್ರೊಸೆಸ್ ಫ್ಲೋ, ಇಲ್ಲಿ ನೀವು ಈ ಒಂದು ಸ್ಪೇಸಲ್ಲಿ ಈ ಎಲ್ಲ ಸಿಂಬಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೊಸೆಸ್ ಫ್ಲೋ ಹಾಕ್ಬೋದು. ಇಫ್ ಎನಿ ರಿಮಾರ್ಕ್ಸ್, ಸ್ಪೆಷಲ್ ಏನಾದ್ರು ಚೇಂಜಸ್ ಏನೋ ಇದ್ದರೆ ರಿಮಾರ್ಕ್ಸಲ್ಲಿ ನೀವು ಇಲ್ಲಿ ಸೈಡಲ್ಲಿ ಬರ್ಕೋಬೋದು. ಸೊ ಬಿಫೋರ್ ಸ್ಟಾರ್ಟಿಂಗ್ ಅ ಪ್ರೊಸೆಸ್, ನೀವು ಒಂದು ಪ್ರೊಸೆಸ್ ಆಗ್ತಾ ಇದೆ ಅಂದರೆ ಅದನ್ನು ರಿಯಲ್ ಆಗಿ ನೋಡಬೇಕು. ಅಲ್ಲಿ ಆಗುವಂಥ ಸೀಕ್ವೆನ್ಸ್ ಆಫ್ ಪ್ರೊಸೆಸಸ್ಗಳನ್ನ ನೋಟ್ ಡೌನ್ ಮಾಡ್ಕೋಬೇಕು. ಆ ನೋಟ್ ಡೌನ್ ಮಾಡ್ಕೊಂಡಿರೋಂಥ ಪ್ರೊಸೆಸ್ನ ನೀವು ಪ್ರೊಸೆಸ್ ಫ್ಲೋ ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ನಾನು ಇಲ್ಲಿ ಪ್ರೊಸೆಸ್ ತೊಗೊಳ್ತಾ ಇದ್ದೀನಿ, ರಾಡ್ ಕಟಿಂಗ್. ಸೊ ಇದ್ರದ್ದೊಂದು ಫಸ್ಟ್ ಪ್ರೊಸೆಸ್ ಫ್ಲೋ ಹಾಕ್ತೀನಿ. ನೋಡಿ, ಈ ಒಂದು ರಾಡ್ ಕಟಿಂಗ್ ಆಗಬೇಕು ಅಂದರೆ ಫಸ್ಟ್ ಒಂದು ಬಾರ್ ಇರುತ್ತೆ. ಬಾರನ್ನು ನಾವು ಒಂದು ಲೇತ್ ಮಷಿನ್ ಆರ್ ಎಲ್ CNC ಮಷಿನ್ಗೆ ಹಾಕಿ ಅದನ್ನ ಕಟ್ ಮಾಡ್ಕೊಳ್ತೀವಿ. ರಿಕ್ವೈರ್ಡ್ ಲೆಂಗ್ತಲ್ಲಿ, ರಿಕ್ವೈರ್ಡ್ ಡೈಮೆನ್ಷನ್ಗೆ ನಾವು ಅದನ್ನು ಕಟ್ ಮಾಡ್ಕೊಳ್ತೀವಿ. ಸೊ ಇದ್ರದ್ದೊಂದು ಪ್ರೊಸೆಸ್ ಫ್ಲೋ ಹಾಕೋಣ ಇವಾಗ, ಬನ್ನಿ. ಸೊ ಫಸ್ಟ್ ಬಂದು ಇಲ್ಲಿ ಪ್ರೊಸೆಸ್ ನಂಬರ್ ಬಂದು 1. ಸೊ ಇಲ್ಲಿ ರಾಡ್ CUT ಕಟಿಂಗ್. ಸೊ ಈ ಥರ ಬರೆದು, ಸೊ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಪ್ರೊಸೆಸ್ನ. ಸೊ ಸ್ಟಾರ್ಟ್ ಆದಮೇಲೆ ಫಸ್ಟ್ ಏನು ಮಾಡ್ತಾರೆ, ಪ್ರೊಸೆಸ್ಸಲ್ಲಿ ಒಂದು ರಾಡ್ ಕಟ್ ಮಾಡಬೇಕು ಅಂದರೆ ಫಸ್ಟ್ ಅದನ್ನು ಲೋಡ್ ಮಾಡ್ಕೋತಾರೆ. ಸೊ ಲೋಡ್ ದ ರಾಡ್ ಇನ್ ಮಷಿನ್. ಓಕೆ. ಸೊ ನೆಕ್ಸ್ಟ್ ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಕಟ್ ದ, ಇಲ್ಲಿ ಬ್ರೀಫಾಗಿ ಪ್ರತಿಯೊಂದು ಈಚ್ ಸ್ಟೆಪ್ಪನ್ನು ಬರಿಬೇಕಂತ ಇರಲ್ಲ. ಸೊ ಒಂದು ರಫ್ ಆಗಿ ಡಯಾಗ್ರಾಮ್ ಹಾಕೋಬೇಕು. ಇನ್ ಕ್ಲಿಯರ್ ಆಗು ಮಾಡ್ಬೋದು, ಬಟ್ ಅದನ್ನು ನಾವು ಫರ್ದರ್ PFMEA ಮಾಡುವಾಗ ಅಥವಾ ಕಂಟ್ರೋಲ್ ಪ್ಲಾನ್ ಮಾಡುವಾಗ ಅದನ್ನ ರಿವ್ಯೂ ಮಾಡಿ ಮತ್ತೆ ನಾವು ಚೇಂಜ್ ಮಾಡ್ಕೋಬೇಕು. ಸೊ ಇನಿಷಿಯಲ್ ಸ್ಟೇಜಲ್ಲಿ ರಫ್ ಆಗಿ ಕೆಲವೊಂದು ಸ್ಟೆಪ್ಸ್ಗಳನ್ನ ಬರ್ಕೋಬೇಕು. ಈ ಥರ ಲೋಡ್ ಆಗಿರೋಂಥ ರಾಡನ್ನು ಕಟ್ ಮಾಡ್ಕೊಳ್ತಾರೆ. ಕಟ್ ದ ರಾಡ್ ರಿಕ್ವೈರ್ಡ್ ಲೆಂತ್. ಓಕೆ. ಸೊ ಲೆಂತಲ್ಲಿ ಕಟ್ ಮಾಡಿಕೊಂಡ್ರು. ನೆಕ್ಸ್ಟ್ ಇದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ರಾಡು ಕರೆಕ್ಟಾಗಿ ಇದೇನೋ ಇಲ್ಲೋ, ನಮ್ಮ ರಿಕ್ವೈರ್ಡ್ ಸೈಜಲ್ಲಿ ಇದೇನೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೆ ಅಲ್ಲೊಂದು ಡಿಸಿಷನ್ನ ನಾವು ಯೂಸ್ ಮಾಡ್ತೀವಿ. ಸೊ ಡಿಸಿಷನ್ ಯೂಸ್ ಮಾಡಬೇಕಂದ್ರೆ ರಾಂಬಸನ್ನು ಹಾಕ್ಕೊಂಡು ಚೆಕ್ ದ ಲೆಂತ್, check the length of rod. Okay, so on the rod na length check ಮಾಡಿ. If it is okay, then move to other process. If it is not okay, ಇಫ್ ಲೆಂತ್ ಮೋರ್ ಇದ್ದರೆ ಅದನ್ನು ರಿವರ್ಕ್ ಮಾಡಬೇಕು. ಲೆಂತ್ ಕಮ್ಮಿ ಆಗಿ ಅದು ಡೈಮೆನ್ಷನ್ಗಿಂತ ಕಮ್ಮಿ ಬಂತು ಅಂದರೆ ವಿ ಹ್ಯಾವ್ ಟು ರಿಜೆಕ್ಟ್ ಇಟ್. ಸೊ ಅಲ್ಲಿ ನಾವು ಈ ರಿಜೆಕ್ಟ್ ಅಥವಾ ರಿವರ್ಕ್ ಅನ್ನೋ ಒಂದು ಸಿಂಬಲ್ನ ಯೂಸ್ ಮಾಡಿ ಪ್ರೊಸೆಸ್ನ ಕ್ಲೋಸ್ ಮಾಡಬೇಕು. ಇಫ್ ಇಟ್ ಈಸ್ ಓಕೆ, if it is okay, then we have to move it to next process, or else if it is not okay, then we have to rework it, or else we have to reject it. We have to store the material for next process. Raw material store ಮಾಡಿ ನಾವು ಅದನ್ನ ಪ್ರೊಸೆಸ್ನ ಸ್ಟಾಪ್ ಮಾಡ್ಬೋದು. ಸೊ ಇದಕ್ಕೆ ಫ್ಲೋ ಲೈನ್ಸ್ಗಳನ್ನ ಹಾಕಬೇಕು. ಸೊ ಫ್ಲೋ ಲೈನ್ಸ್ಗೆ ಆರೋ ಮಾರ್ಕ್ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ಈ ಫ್ಲೋ ಲೈನ್ಸ್ ಇದಾವಲ್ಲ, ದೇ ಆ್ಯಕ್ಟ್ ಆಸ್ ಅ ಕನೆಕ್ಟರ್ಸ್ ಫ್ರಮ್ ಒನ್ ಪ್ರೊಸೆಸ್ ಟು ಅನದರ್ ಪ್ರೊಸೆಸ್.
ಇಲ್ಲಿ ನೋಡಿ ಈ ಥರ ಒಂದು ಸಿಂಪಲ್ ಆಗಿ ಒಂದು ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಹಾಕಿದೆ. ಸೊ ರಾಡ್ ಕಟ್ಟಿಂಗಲ್ಲಿ ಸೊ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಪ್ರೊಸೆಸ್, ಲೋಡ್ ದ ರಾಡ್ ಇನ್ ಮಷೀನ್. ಸೊ ನೆಕ್ಸ್ಟ್ ಕಟ್ ದ ರಾಡ್ ಟು ರಿಕ್ವೈರ್ಡ್ ಲೆಂತ್, ದೆನ್ ದೇ ವಿಲ್ ಚೆಕ್. If it is okay, then they will store it and then stop the process. If it is not okay, then we have to reject it or else rework it. If it is not okay, then rework andre matte again. If it is length is more, then cut to required length, check the length again. If it is okay, move to next process or else rework. Reject andre we have to take the decision and we have to reject the part. ಸೊ ಇಲ್ಲಿ ರಿವರ್ಕ್ಗೆ ಒಂದು ಫ್ಲೋ ಒಂದು ಕಂಟಿನ್ಯೂಟಿ ಹಾಕಿದ್ದು ಅಂದರೆ ರಿಜೆಕ್ಟ್ಗೆ ಒಂದು ಸೈಡ್ ಲೈನ್ ಹಾಕಿದರೆ ಮುಗೀತು. ಸೊ ವಿ ಹ್ಯಾವ್ ಟು ಇಲ್ಲಿ ರಿಮಾರ್ಕ್ಸ್ ಏನಾದರೂ ಎನಿ ಸ್ಪೆಷಲ್ ಪರ್ಪಸ್ ಎನಿ ಥಿಂಗ್ಸ್ ಏನಾದರೂ ಇದ್ದರೆ ಸೊ ನೀವು ಇಲ್ಲಿ ಬರಿಬೋದು. ಇಫ್ ಲೆಂತ್ ಈಸ್ ಲೆಸ್ ರಿಜೆಕ್ಟ್ ದ ರಾಡ್. ಈ ಥರ ಈ ಒಂದು ಪ್ರೋಸೆಸ್ಸಲ್ಲಿ ನೀವು ಈ ಥರ ರಿಮಾರ್ಕ್ಸ್ ಬರೆದು ಈ ಒಂದು ಪ್ರೋಸೆಸ್ ಫ್ಲೋನ ಈ ಥರ ಡಿಫೈನ್ ಮಾಡಬೇಕು. ಸೊ ಇದೇ ಥರ ಎಲ್ಲ ಪ್ರೋಸೆಸ್ನ ಟ್ರೈ ಮಾಡಿ. ಶೇಪಿಂಗ್, ಡ್ರಿಲ್ಲಿಂಗ್, ಥ್ರೆಡ್ಡಿಂಗ್, ಹೀಟ್ ಟ್ರೀಟ್ಮೆಂಟ್, ನೆಕ್ಸ್ಟ್ ಪ್ಲೇಟಿಂಗ್. ಸೊ ಒಂದು ಪ್ರೊಸೆಸ್ ಫ್ಲೋ ಅಂದರೆ ಫ್ರಮ್ ರಾ ಮಟೀರಿಯಲ್ ಸ್ಟೇಜ್ ಟು ಎಂಡ್ ಪ್ರಾಡಕ್ಟ್ವರೆಗೆ ಯಾವ ಥರ ಸೀಕ್ವೆನ್ಸ್ ಆಫ್ ಪ್ರೊಸೆಸ್ ಇರುತ್ತೆ ಅದನ್ನು ನಾವು ಡಿಫೈನ್ ಮಾಡಬೇಕು ಪ್ರೊಸೆಸ್ ಫ್ಲೋದಲ್ಲಿ. ಈ ಪ್ರೊಸೆಸ್ ಫ್ಲೋಯಿಂದ ನೆಕ್ಸ್ಟ್ ಬರುತ್ತೆ ಪ್ರೊಸೆಸ್ FMEA. ವಾಟ್ ಆರ್ ದ ಫೇಲ್ಯೂರ್ಸ್ ಮೇ ಹ್ಯಾಪನ್ ಇನ್ ದ ಪ್ರೊಸೆಸ್. ಸೊ ಅದನ್ನು ಇನ್ನೊಂದು ಸಲ ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್. ಒಂದು ಆ್ಯಕ್ಟಿವಿಟಿ ನಿಮ್ಮೆಲ್ಲರಿಗೂ. ಸೊ ಶೇಪಿಂಗ್, ಡ್ರಿಲ್ಲಿಂಗ್, ಥ್ರೆಡ್ಡಿಂಗ್, ಹೀಟ್ ಟ್ರೀಟ್ಮೆಂಟ್, ಪ್ಲೇಟಿಂಗ್. ಸೊ ಇದ್ರದ್ದು ನಾನು ಒಂದು ಪ್ರೊಸೆಸ್ ಫ್ಲೋ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನದೊಂದು ವೆಬ್ಸೈಟಲ್ಲಿ ಹಾಕಿರ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಫಸ್ಟ್ ನೀವು ಒಂದು ಪ್ರೋಸೆಸ್ ಥಿಂಕ್ ಮಾಡಿ ಯಾವ ಥರ ಇರುತ್ತೆ, ಬ್ರೈನ್ ಸ್ಟಾರ್ಮಿಂಗ್ ಮಾಡಿ. ನಿಮ್ಮ ಕಂಪ್ನಿಯಲ್ಲಿ ಯಾವುದೊಂದು ಪ್ರೋಸೆಸ್ ಆಗ್ತಾ ಇರುತ್ತೆ, ಸಿಂಪಲ್ ಒಂದು ರಾಡು ನಟ್ಟು ಏನೋ ಒಂದು ತೊಗೊಳ್ಳಿ, ಇದರಲ್ಲಿ ಯಾವ್ಯಾವ ಪ್ರೊಸೆಸ್ ಆಗಿರುತ್ತೆ ಅಂತ ಒಂದು ಥಿಂಕ್ ಮಾಡಿ. ಲೈಕ್ ಟರ್ನಿಂಗ್, ಮಿಲ್ಲಿಂಗ್, ಗ್ರೈಂಡಿಂಗ್, ಯಾವ್ಯಾವ ಪ್ರೊಸೆಸ್ ಆಗಿರುತ್ತೆ, ಆ ಪ್ರೊಸೆಸ್ಸಲ್ಲಿ ಏನೇನು ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗಿರ್ತವೆ, ಏನೇನು ಡಿಸಿಷನ್ಸ್ ತೊಗೊಂಡಿರ್ತೀರಿ, ಏನೇನು ಚೆಕ್ ಮಾಡಿರ್ತೀರ, ಇದನ್ನೆಲ್ಲ ನೋಡಿಕೊಂಡು ಒಂದು ಸಿಂಪಲ್ ಪ್ರೊಸೆಸ್ ಫ್ಲೋ ಹಾಕಿ ನೀವು ಟ್ರೈ ಮಾಡಿ ನೋಡಿ. ಒಂದು ನಾಲೆಜ್ ಗೇನ್ ಆದಂಗೆ ಆಗುತ್ತೆ. ಸೊ ಈ ಥರ ನಾನು ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಮಾಡಿ ಹಾಕಿರ್ತೀನಿ ಎಲ್ಲ ಪ್ರೊಸೆಸ್ ಇದರದ್ದು, ಶೇಪಿಂಗ್, ಡ್ರಿಲ್ಲಿಂಗ್. ಸೊ ನೀವು ಒಂದು ಸಲ ಟ್ರೈ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ನಿಮಗೆ ಕ್ವಾಲಿಟಿ ರಿಲೇಟೆಡ್ ವೀಡಿಯೋಸ್ ಆರ್ ಎಲ್ಸ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಮೆಕ್ಯಾನಿಕಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸು, ನಿಮ್ಮ ಕೊಲೀಗ್ಸ್ ಜೊತೆ ಶೇರ್ ಮಾಡಿ. ಇಫ್ ಎನಿ ಡೌಟ್ ನನಗೆ ಮೆಸೇಜ್ ಹಾಕಿ, ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾವ ಥರ ವೀಡಿಯೋಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ನನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ನಾಲೆಜ್ ಇದೆ, ನಾನು ಯಾವ್ಯಾವ ಟ್ರೈನಿಂಗ್ ಸೆಷನ್ಸ್ಗಳನ್ನ ಅಟೆಂಡ್ ಆಗಿದ್ದೀನಿ, ಅದ್ರ ಬೇಸಿಸ್ ಮೇಲೆ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ನಾನು ಈ ವಿಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇದು ಲೈಕ್ ಆಗುತ್ತೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಎಲ್ಲ 7 ಕ್ವಾಲಿಟಿ ಟೂಲ್ಸ್ಗಳದ್ದು 1 by 1 ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಕೀಪ್ ವಾಚಿಂಗ್. ಬಾಯ್.